ನೋಡ ನೋಡ ಎಂತ ಚಂದ ಅಲ್ಲ ನಮ್ಮ ಕರಾವಳಿ ಕಸಿನ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಊರಡೆ ಎಂಕ್ಲು ಮರನು ನೇಲ್ತಾತ ಕೇಳ್ತಾತ जाता पूरा और हिंदी में थोड़ा थोड़ा आता है थोड़ा थोड़ा जाता है बहुत बहुत धन्यवाद ಅರ್ಧ ಇಲ್ಲಿ ರಿಷಭಣ್ಣನ ಒಂದು ಫಲ ಇದಾಗಿರ್ಬೋದು ಟೀಮ್ ಆಗಿರ್ಬೋದು ಅದ ಅರ್ಧ ಆಶೀರ್ವಾದ ದೈವದ ಆಶೀರ್ವಾದದಿಂದ ಅದು ಮೂಡಿ ಬಂದಿದೆ. ನಮಸ್ಕಾರ ಎಲ್ರಿಗೂ. ಈಗ ನಾವು ಸಾರ್ವಜನಿಕ ಗಣೇಶೋತ್ಸವದಲ್ಲಿದ್ದೇವೆ. ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿಯದು ಒಂದು ಪ್ರೌಡ್ ಮೂಮೆಂಟ್ ಈಗ ನಮಗೆ. ಅಂದರೆ ನಮ್ಮ ಒಬ್ಬರು ಫೇವ್ರೆಟ್ ಇದ್ದಾರೆ ಇಲ್ಲಿ. ಅಂದರೆ ನಿಮ್ಗೆಲ್ರಿಗೂ ಗೊತ್ತು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ ಎಷ್ಟು ಪ್ರಸಿದ್ಧಿ ಪಡೀತು. ಅದು ನಾವು ಊರಲ್ಲೆಲ್ಲ, ಕರ್ನಾಟಕದಲ್ಲೆಲ್ಲ, ಇಡೀ ವರ್ಲ್ಡಲ್ಲಿ ಅಂತ ಹೇಳ್ಬೋದು, ಕನ್ನಡಿಗರಿಗೆ ತುಂಬ ಇಷ್ಟ ಆದ ಮೂವಿ. ಅದರಲ್ಲೊಂದು ಒಳ್ಳೆ ಪಾತ್ರ ಮಾಡಿದ್ದು, ಎಲ್ರಿಗೂ ಪರಿಚಯ ಇರುವ ಪ್ರವೀಣ ಅಂತ ಪಾರ್ಟ್ ಮಾಡಿ ತುಂಬ ಫೇಮಸ್ ಆಗಿದೆ. ಅದರ ಡೈಲಾಗ್ಸ್ ಆಗಲಿ, ಅವರ ಆ್ಯಕ್ಟಿಂಗ್ ಆಗಲಿ. ಸೊ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ತುಂಬ ಖುಷಿ ಆಗ್ತದೆ. ಅದು ಮೂವಿ ಅಲ್ಲದೆ ಅದರ ನಂತರ ಕಾಂತಾರದಲ್ಲಿ ಆ್ಯಕ್ಟಿಂಗ್ ಮಾಡಿದರೆ ನಮ್ಮ ಫೇವ್ರೇಟ್ ರಂಜನ್. ನಮಸ್ಕಾರ ಸರ್, ವೆಲ್ಕಮ್ ಟು ದುಬೈ. ಫಸ್ಟ್ ಟೈಮ್ ಅಲ್ಲ ನಿಮ್ದು? ಹೌದು. ಹೇಗೆ ಅನಿಸಿತು ಬಂದು? ತುಂಬ ಖುಷಿ ಆಯ್ತು. ಲೈಕ್ ಮಾವನ ಮನೆಯಲ್ಲಿದೆ ಅಂಡ್ ತುಂಬಾ ನನ್ನ ಎಲ್ಲ ಕಸಿನ್ಸ್ ಆಗಿರ್ಬೋದು ಮತ್ತೆ ಫ್ಯಾಮಿಲೀಸ್ ಎಲ್ಲ ತುಂಬಾ ಜನ ಇಲ್ಲಿದ್ದಾರೆ. ಸೊ ಮಾವಂದಿರು ಚಿಕ್ಕಪ್ಪಂದಿರೆಲ್ಲ ಇದ್ದಾರೆ ಇಲ್ಲಿ. ಸೊ ಹಾಗೆ ತುಂಬಾ ಖುಷಿ ಆಯ್ತು. ಮತ್ತೆ ಈ ಕಾರ್ಯಕ್ರಮಕ್ಕೆ ಒಂದು ಬಂದದಂದ್ರೆ 10ನೇ ವರ್ಷದ, ಅದು ಸ್ಪೆಷಲಿ 10th ಇಯರ್ದಲ್ಲ. ಸೊ ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ. ಸೊ ಅದ್ದೂರಿಯಾಗಿ ಮೂಡಿ ಬಂದಿದೆ ಕೂಡ, ವಿಜೃಂಭಣೆಯಲ್ಲಿ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ ಸರ್. ನಾವು ಊರಲ್ಲಿ ನಿಮಗೆ ಗೊತ್ತಲ್ಲ ರಂಜೇಶ್, ಅಂದ್ರೆ ಹೇಗೆ ಸೆಲೆಬ್ರೇಟ್ ಮಾಡ್ತೇವೆ ಒಂದು ಸಾರ್ವಜನಿಕ ಗಣೇಶೋತ್ಸವ ಅಂದ್ರೆ ನಾವು ಹೋಗಿ ನಂತರ ಅಲ್ಲಿ ಪೂಜೆ ಇದ್ರೆ ಅನ್ನಪ್ರಸಾದ ಆಗ್ಲಿ, ಅದ ನಂತರ ಮೆರವಣಿಗೆ ವಿಸರ್ಜನೆಗೆ ತುಂಬಾ ಗೌಜಿ ಇರುತ್ತೆ. ಇಲ್ಲಿ ನಿಮ್ಗೆ ಅದೇ ಫೀಲ್ ಬಂತಾ ಇಷ್ಟು ಕ್ರೌಡ್ ನೋಡಿ? ಸೀರಿಯಸ್ಲಿ ಬಂತು. ಯಾಕಂದ್ರೆ ಅಲ್ಲಿ ನಾವೀಗ ನೋಡಿದಾಗೆ ಪೂಜೆ ಆಗ್ಬೇಕಾದ್ರೆ ಮಾರತಿ ಆಗ್ಬೇಕಾದ್ರೆಲ್ಲ ಶೃಂಗೇರಿ ಮೇಳ ಆಗ್ತಾ ಇತ್ತು, ಅಲ್ಲಿ ವಾದ್ಯಗಳು ಊದ್ತಾ ಇತ್ತು. ಸೊ ಸೇಮ್ ಅದೇ ವೈಬ್, ಅದೇ ಗಣಪತಿ ಅದೇ ಹೇಳುದಲ್ಲ, ಗಣಪತಿಯಲ್ಲಿ ದೇವ್ರದ್ದು ಎಲ್ಲ ಕಡೆ ದೇವ್ರೇ ಅಲ್ಲ. ಸೊ ಆ ಒಂದು ಫೀಲ್ ಇದೆ, ಆ ಒಂದು ಎಂತ ಹೇಳುದು ಗುಡ್ ವೈಬ್ ಇದೆ. ಸೊ ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಮ ಇದು ಫಸ್ಟ್ ದುಬೈ ಅಲ್ಲ, ಹೇಗೆ ಏನ್ ಇಷ್ಟ ಆಯ್ತು ದುಬೈಗೆ ಬಂದು? ಸ್ಪೆಷಲಿ ಮೆನ್ಷನ್ ಮಾಡ್ಬೇಕಿದ್ರೆ ಇದುಂಟಲ್ಲ, ಅದಲ್ಲ ಇನ್ನೊಂದು ಬುರ್ಜುಲ್ ಅರಬ್. ಪ್ಲೇಸ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇನ್ನೊಂದು ಕೈಟ್ ಬೀಚಿಗೆ ಹೋಗಿದ್ದೆವು. ಆಕ್ಚುಲಿ ಕೈಟ್ ಬೀಚ್ ಇದು ಸಹ ನಮ್ಗೆ ತುಂಬಾ ಇಷ್ಟ ಆಯ್ತು. ಸೊ ಬಟ್ ಅಲ್ಲಿ ನಿಲ್ಲಿಕ್ಕೆ ಆಗ್ತಿಲ್ಲ ಈ ಸೆಕೆಗೆ. ಬಟ್ ತುಂಬಾ ಒಳ್ಳೆ, ಮತ್ತೆ ಪ್ಲೇಸಸ್ ಆಗಿರ್ಬೋದು ಎಲ್ಲ ಸೂಪರ್ ಆಗಿದೆ. ಫುಡ್ ಏನಾದ್ರೂ ಇಷ್ಟ ಆಯ್ತಾ ನಿಮ್ಗೆ ಇಲ್ಲಿ? ಫುಡ್ ಫುಡ್ ಎಲ್ಲ ನಮ್ಗೆ ಊರಲ್ಲಿ ಅದೇ ಟೇಸ್ಟ್. ನಾನು ಫಸ್ಟ್ ಬಂದಾಗ ಉಡುಪಿ ಹೋಟೆಲ್ ಇಲ್ಲಿ ಹತ್ತಿದ್ದೆ ನಾನು, ಸೇಮ್ ಅದೇ ಪೂರಿ ಬಾಜಿ ಟೇಸ್ಟ್ ಅಂತ. ಇಲ್ಲಿದ್ದೇನಾದ್ರೂ ಟ್ರೈ ಮಾಡಿದ್ರಾ? ಇಲ್ಲಿದ್ದು ಈಗ ನಾನ್ ವೆಜ್ ಏನಾದ್ರೂ ಟ್ರೈ ಮಾಡಿ? ಮುಂದಕ್ಕೆ ಟ್ರೈ ಮಾಡ್ಬೇಕು. ಇವಾಗ 2 ದಿನ ಹಬ್ಬ ಆಗಿ ಟ್ರೈ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಇನ್ನು ಮುಂದಕ್ಕೆ ಟ್ರೈ. ಮತ್ತೆ ಇಲ್ಲಿ ವೆಜ್ ಇಲ್ಲಲ್ಲ, ಇಲ್ಲಿ ಎಂತ ಸ್ಪೆಷಲ್ ಇದ್ರೆ ಇಲ್ಲಿ ನಾನ್ ವೆಜ್ ಇರ್ತದೆ. ಸೊ ನಾನ್ ವೆಜ್ ಅನ್ನ ಟ್ರೈ ಮಾಡ್ಬೇಕು. ಮತ್ತೆ ರಂಜಿತ್ ಸರ್, ನಿಮ್ದು ಮೂವಿ ಅಂದ್ರೆ ಫಸ್ಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂದ್ರಿ, ತುಂಬಾ ಒಳ್ಳೆ ರೋಲು, ಅಷ್ಟು ಫೇಮಸ್ ಆಯ್ತು. ಈಗಲೂ ಅದು ಇನ್ನೊಮ್ಮೆ ನೋಡುವಂತ ಮೂವಿ. ಕೆಲವು ಮೂವಿ ಇರ್ತೇವೆ ಒನ್ ಟೈಮ್ ವಾಚ್ ಎಂಟರ್ಟೈನ್ಮೆಂಟ್, ನಾವು ಮರೆತು ಬಿಡ್ತೇವೆ. ಈ ಸ್ಪೆಷಲ್ ಮೂವಿ ಅಂದ್ರೆ ಪ್ರತಿ ಸಲ ಸರ್ ನಿಮ್ಮ ಫೇಸ್ ಎಲ್ಲರ ಮನಸ್ಸಲ್ಲಿ ಪ್ರತಿ ಸಲವೂ ಅದು ಬರೋದು, ಮರೆಯಲಾಗದ ಒಂದು ಕ್ಯಾರೆಕ್ಟರ್. ಸೊ ತುಂಬಾ ಖುಷಿ. ಕೆಲವು ಸಲ ಒಂದು ಚೈಲ್ಡ್ ಆರ್ಟಿಸ್ಟ್ ಇಂದ ಬರ್ತಾರೆ ಆಕ್ಟಿಂಗ್ ಮತ್ತೆ ಅವರು ಸೈಡ್ಗೆ ಆಗಿ. ಈಗ ನಿಮ್ದು ಒಳ್ಳೆ ಫ್ಯೂಚರ್ ಕಾಣ್ತಾ ಇದೆ. ಅದರಂತ ಕಾಂತಾರದಲ್ಲಿ ತುಂಬಾ ಒಳ್ಳೆ ರೋಲ್ ಮಾಡಿದ್ರೆ, ಬೇರೆ ತುಂಬಾ ಪೈಪ್ ಲೈನ್ ಅಲ್ಲಿ ಒಂದು ನಡೀತಾ ಇದೆ. ಸೊ ಹೇಗೆ ಉಂಟು ನಿಮ್ದು ಈಗ ಮೂವಿದ ಜರ್ನಿ? ಒಂದು ಆಕ್ಚುಲಿ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಆದ್ಮೇಲೆ ನನಗೊಂದು ತುಂಬಾ ಗ್ಯಾಪ್ ಇತ್ತು. ಅಂದ್ರೆ ಎಜುಕೇಶನ್ ವೈಸ್ ಅಲ್ಲಿ ತುಂಬಾ ಗ್ಯಾಪ್ ಇಟ್ಟಿದ್ದೆ ನಾನು.
ಆಮೇಲೆ ರಿಷಭಣ್ಣ, ನಾನು ಗಾಡ್ ಫಾದರ್ ರಿಷಭಣ್ಣ, ನನ್ನ ಗುರುಗಳು. ಸೊ ಅವರೇ ಸೆಕೆಂಡ್ ಸಿನಿಮಾ ಅಂದ್ರೆ ಅವ್ರ ಕಾಂತಾರ ಸಿನಿಮಾಕ್ಕೆ ನನ್ನ ಸೆಕೆಂಡ್ ಸಿನಿಮಾ. ಅದು ಕಾಂತಾರದಲ್ಲಿ ಒಂದು ಪಾತ್ರ ಹಾಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ. ಹೌದಾ? ಅದು ವರ್ಕ್ ಮಾಡಿ ಆದ್ಮೇಲೆ ಅಲ್ಲಿಂದ ಈಗ ಸ್ಕ್ಯಾಮ್ 1770 ಅಂತ ಒಂದು ಸಿನಿಮಾ ಮಾಡಿದೆ. ಸ್ಕ್ಯಾಮ್ 1770 ಸಿನಿಮಾ ಆದ್ಮೇಲೆ ಅದರಲ್ಲಿ ಹೀರೋ ಆಗಿ ಮಾಡಿದ್ದೆ. ಮತ್ತೆ ಆರಾಟ ಅಂತ ಒಂದು ಸಿನಿಮಾ ಬಂತು, ಅದು ಒಳ್ಳೆ ರನ್ನಿಂಗ್ ಅಲ್ಲಿ ಇತ್ತು. ಮಂಗಳೂರಲ್ಲಿ 36 ದಿನ ರನ್ನಿಂಗ್ ಆಗಿದೆ. ಹಾಗೆ ಈಗ ಸಿನಿ ಬಜಾರ್ ಅಲ್ಲಿ ಬಂದಿದೆ. ಸ್ಕ್ಯಾಮ್ 1770 ಪ್ರೈಮ್ ಅಲ್ಲಿ ಬಂದಿದೆ, ಅಮೆಝಾನ್ ಪ್ರೈಮ್ ಅಲ್ಲಿ. ಸೊ ಆಗ್ತಾ ಉಂಟು, ನಡೀತಾ ಉಂಟು. ಇನ್ನು ಮುಂದಕ್ಕೆ ಒಂದು ಬರ್ತಾ ಇದೆ ಮಗ್ಗಿ ಪುಸ್ತಕ ಅಂತ. ಹೆಸರೇ ಒಂದು ಅಟ್ರಾಕ್ಟಿವ್ ಇದೆ, ಕಾಮಿಡಿ ಮಿಕ್ಸ್, ಸ್ಕೂಲ್ ರಿಲೇಟೆಡ್ ಅಲ್ಲ? ಸ್ಕೂಲ್ ರಿಲೇಟೆಡ್ ಕಾಮಿಡಿ ಎಂಟರ್ಟೈನ್ಮೆಂಟ್. ಹಾಗೆ ನಿಮ್ಗೆ ಎಲ್ಲ ಹಾಡುಗಳಾಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್ ಹಾಡಿದಾರೆ ಅಲ್ಲಿ. ಸೊ ಕಂಪ್ಲೀಟ್ಲಿ ಹೇಳಿದಾರೆ ಇಲ್ಲಿ, ಎಲ್ಲೂ ಹೇಳಿಲ್ಲ ನಾನು. ಸೊ ಹೇಳ್ತಿದ್ದೇನೆ, ನಮ್ಗೆ ನಮ್ಮ ಇವರಿದ್ದಾರಲ್ಲ ಲಕ್ಷ್ಮಿ, ಮಲಯಾಳಂ ಸಿಂಗರ್ಸ್, ಆಮೇಲೆ ತುಂಬಾ ದೊಡ್ಡ ಸಿಂಗರ್ಸ್ ಎಲ್ಲ ಹಾಡಿ ಒಂದು 8 ಸಾಂಗ್ ಏನಿದೆ ಮಗ್ಗಿ ಪುಸ್ತಕದಲ್ಲಿ, ದೊಡ್ಡ ರೀತಿಯಲ್ಲಿ ಇದೆ. ಸೊ ಅದೊಂದು ಅಂದ್ರೆ ಆನ್ಲೈನ್ ಕ್ಲಾಸ್ ಬಗ್ಗೆ ಹಾಗೆ ಆಗಿರ್ಬೋದು, ಮತ್ತೆ ಕೆಲವೊಬ್ಬರ ಜೀವನ ಬಗ್ಗೆ ಆಗಿರ್ಬೋದು. ಅದರಲ್ಲಿ ನಾನೊಂದು ಮುಖ್ಯ ಪಾತ್ರವನ್ನು ಮಾಡಿದ್ದೇನೆ. ಸೊ ನೋಡ್ಬೇಕೆಲ್ಲ ಜನರ ಆಶೀರ್ವಾದದಲ್ಲಿ. ನಿಜವಾಗಿ ರಿಷಬ್ ಶೆಟ್ಟಿ ಸರ್ ಅವರು ಯಾರ ಒಂದು ಆಶೀರ್ವಾದ ಮಾಡಿದ್ರು, ಅವ್ರು ಯಾವತ್ತು ಕೆಳಗೆ ಹೋಗಲಿ, ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ರೀಚ್ ಆಗ್ತಾ ಇರ್ತಾರೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ನಿಮ್ದೊಂದು ಈ ಜರ್ನಿಯಲ್ಲಿ ಒಂದು ಮೆಮೊರೇಬಲ್ ಮೂಮೆಂಟ್ ಯಾವ್ದು ನಿಮ್ದು, ಲೈಫ್ ಚೇಂಜಿಂಗ್ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಟ್ಟು ಅದೊಂದು ಫಸ್ಟ್ ನಿಮ್ಗೆ ಬ್ರೇಕ್ ಕೊಟ್ಟು ಅದನ್ನು ಬಿಟ್ಟು ಏನಾದ್ರು ಒಂದು ಶೇರ್ ಮಾಡೋದು? ತುಂಬಾ ಹ್ಯಾಪಿಯೆಸ್ಟ್ ಒಂದು ಮೂಮೆಂಟ್. ತುಂಬಾ ಹ್ಯಾಪಿಯೆಸ್ಟ್ ಅಂತ ಹೇಳಿದ್ರೆ ಅದೇ ಒಂದು ಆಬ್ವಿಯಸ್ಲಿ ಸರ್ಕಾರಿ. ಆಮೇಲೆ ನನ್ಗೆ ನಾವು ಅನ್ಕೊಂಡಕ್ಕಿಂತ ಜಾಸ್ತಿ ಕ್ಲಿಕ್ ಆಗಿರುವಂತ ನಮ್ಮ ಕಾಂತಾರ. ನಾವು ಅನ್ಕೊಂಡೇ ಇರ್ಲಿಲ್ಲ, ಅಂದ್ರೆ ನಾವು ಅನ್ಕೊಂಡಿದ್ದೇವೆ ಓಕೆ, ನಾನು ಅನ್ಕೊಂಡಿದ್ದೆ ಏನೋ ಒಂದು ರನ್ ಆಗುತ್ತೆ, ಸಿನಿಮಾ ಹಿಟ್ ಆಗುತ್ತೆ ಅಂತ. ಬಟ್ ಡಿವೈನ್ ಬ್ಲಾಕ್ ಬಸ್ಟರ್ ತರ ಸೂಪರ್ ಹಿಟ್ ಆಗಿ ವರ್ಲ್ಡ್ ವೈಡ್ ಅಲ್ಲಿ ಸೂಪರ್ ಹಿಟ್ ಆಗಿ ಅದು ಪ್ಯಾನ್ ಇಂಡಿಯಾ ಮೂವಿ ಆಗ್ತದೆ ಅಂತ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಿರ್ಲಿಲ್ಲ. ಮತ್ತೆ ಆಗಿರೋದು ಅದೆಲ್ಲ. ಸೊ ಫಸ್ಟ್ ಕನ್ನಡ ಸಿನಿಮಾ ಮಾತ್ರ ಇತ್ತು, ಮತ್ತೆ ಎಲ್ಲ ಪ್ಯಾನ್ ಇಂಡಿಯಾ ಅಂದ್ರೆ ಆಲ್ ಲ್ಯಾಂಗ್ವೇಜಸ್ ಅಲ್ಲಿ ಬಂದು ಅದು ಎಲ್ರಿಗೂ ಇಷ್ಟ ಆಗಿ ಎಲ್ಲರೂ ಅದನ್ನ ತಕೊಂಡು ಆ ದೈವಾರಾಧನೆ ಉಂಟಲ್ಲ, ಅದು ಆಲ್ಮೋಸ್ಟ್ ನಾನು ಅದೇ ಹೇಳೋದು, ಅರ್ಧ ಇಲ್ಲಿ ರಿಷಭಣ್ಣನ ಒಂದು ಫಲ ಇದಾಗಿರ್ಬೋದು, ಟೀಮ್ ಆಗಿರ್ಬೋದು, ಅರ್ಧ ಆಶೀರ್ವಾದ, ದೈವದ ಆಶೀರ್ವಾದದಿಂದ ಅದು ಮೂಡಿ ಬಂದಿದೆ. ಸೊ ಅದೊಂದು ನನ್ನ ಲೈಫಲ್ಲಿ ಏನೋ ಅನ್ಕೊಂಡ್ ಅಂತ ಹೇಳುದು ಅನ್ಎಕ್ಸ್ಪೆಕ್ಟೆಡ್ಲಿ ಬಂದಂತ ಒಂದು ಮೂಮೆಂಟ್ ಅದು. ಆಲ್ ದ ವೆರಿ ಬೆಸ್ಟ್. ತುಂಬಾ ಖುಷಿ ಆಯ್ತು. ನೀವು ಇನ್ನಷ್ಟು ದುಬೈಗೆ ಬರ್ತಾ ಇರಿ. ಒಂದು ನಿಮ್ದು ಫೇವರೇಟ್ ಡೈಲಾಗ್ ಯಾವ್ದು ಅದೊಂದು ಹೇಳ್ಬೋದಾ? ನಮ್ದು ರಾಮ್ಪಂದ್ ಹೇಳಿ ರಾಮ್ಪಂದ್, ಅದು ಫೇಮಸ್. ರಾಮಣ್ಣ ಎಂತ 4 ಗಂಟೆ ಮಣ್ಣು ಗಾಡಿ ನಿದ್ರ ರಾಮಣ್ಣ, ನೀವು ಗಾಡಿ ಚಂದ ಬಿಡ್ತೀರಂತೆ, ನಂಗೆ ಸಹ ಕಲ್ಸಿ. ಇನ್ನೊಂದು ಬೇಕಾದ್ರೆ ಕರಾವಳಿದ ಬಗ್ಗೆ ಹೇಳುವ ನಾವು. ಹೇಳಿ. ನೋಡ ಎಂತ ಚಂದ ಅಲ್ಲ ನಮ್ಮ ಕರಾವಳಿ ಕಸಿನ್ಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೋ ಸ್ವೀಟ್ ಸರ್, ಸೋ ಸ್ವೀಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಫ್ಯೂಚರ್ ಕರಿಯರ್ ವೈಸ್ ಆಗಿ ಲೈಫ್ ಆಗಿ ತುಂಬಾ ಚೆನ್ನಾಗಿರ್ಲಿ. ನೀವು ಹೇಗೆ ಅನ್ಎಕ್ಸ್ಪೆಕ್ಟೆಡ್ ನಿಮ್ಗೆ ಖುಷಿ ಸಿಕ್ಕಿದ ಅದೇ ರೀತಿ ಲೈಫಲ್ಲೂ ಒಂದೊಂದು ಸರ್ಪ್ರೈಸ್ ಬರ್ತಾ ಇರ್ಲಿ. ನೀವು ಆದಷ್ಟು ಬಿಸಿಯೆಸ್ಟ್ ಆಕ್ಟರ್ ಆಗಿ ಬರ್ಲಿ ಅಂತ ಹೇಳಿ ವಿಶ್ ಮಾಡ್ತಿದ್ದೇವೆ ನಾವು. ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀಚಿಯಸ್ ಟೈಮಿಂಗ್. ಓಕೆ, ಥ್ಯಾಂಕ್ ಯು. नमस्कार, आज हम यहाँ मार्गदीप सांस्कृतिक समिति का गणेशोत्सव कार्यक्रम में उपस्थित है और यहाँ हमारे साथ है फेमस फिल्म कांतारा के एक्टर मिस्टर रंजन सचेश, और आज वो हमें एक्सक्लूसिव हिंदी में इंटरव्यू देंगे. ये उनका पहला हिंदी इंटरव्यू है. तो मिस्टर सचेश, कैसे लग रहा है आपको दुबई में आके? दुबई में पूर्व तक नहीं है, ಊರಡೆ ಇಂಕ್ಲು ಮರನು ನೇಲ್ತಾ था, खेलता था, जाता था पूरा. और हिंदी में थोड़ा आता है, थोड़ा जाता है. कंटिन्यू. ठीक है. तो आपकी फिल्म कांतारा इतनी बड़ी सुपर हिट हुई है वर्ल्ड वाइड, तो कैसा फील हो रहा है आपको? बहुत धन्यवाद. गणपति बाप्पा मोरया, गणपति बाप्पा मोरया.